ಸನ್ನದ್ಧವಾಗಿದೆ. ಪೊಲಿಟಿಕಲ್ ಡೆವಲಪ್ಮೆಂಟ್ ನಿನ್ನೆ ಕ್ಯಾಬಿನೆಟ್ನಲ್ಲಿ ಇದರ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ. 5% ಏರಿಸಿದ್ದಾರೆ. ಯಾವುದು 5% ಅಲ್ಪಸಂಖ್ಯಾತರಿಗೆ ಏರಿಸಿದ ಬಗ್ಗೆ ಸಾಕಷ್ಟು ಆಕ್ಷೇಪ ಕೇಳಿ ಬರ್ತಾ ಇದೆ ಬಿಜೆಪಿಯವರು. ಬಟ್ ಅದು ಕೇಂದ್ರದ್ದು ಅಂತೇಳಿ ನಿಮ್ಮ ಕಡೆಯಿಂದ ಸಮರ್ಥನೆಯೂ ಬಂದಿದೆ. ಖಂಡಿತವಾಗ್ಲೂ ಅದು ಕೇಂದ್ರ ಸರ್ಕಾರದಿಂದ ಆಗಿರೋದು, ಅದು ನಮ್ಮದಲ್ಲ. ನಮ್ಮ ಕ್ಯಾಬಿನೆಟ್ನಲ್ಲಿ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ. ಆದರೂ ಕೇಂದ್ರ ಸರ್ಕಾರದಿಂದ ಏನೋ ಒಂದು ಆರ್ಡರ್ ಆಗಿ ಬಂದಿತ್ತು, ಅದನ್ನು ನಾವು ಪಾಲನೆ ಮಾಡಿದ್ದೀವಿ ಅಷ್ಟೇ. ಬಟ್ ರಾಜ್ಯ ನಾಯಕರು ಹೋರಾಟ ಮಾಡ್ತೇವೆ ಹೇಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡಿ, ಯಾವತ್ತಿದ್ರೂ ಬಿ ಜೆ ಪಿಯವರು ಮೊಸರಲ್ಲಿ ಕಲ್ಲನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ. ಅವ್ರಿಗೆ ರಾಜಕಾರಣ ಮಾಡಲಿಕ್ಕೆ ಬೇರೆ ವಿಚಾರಗಳು ಉಳಿದಿಲ್ಲ. ಮೊದಲು ಗ್ಯಾರಂಟಿಯನ್ನು ಟೀಕೆ ಮಾಡಿದರು, ಗ್ಯಾರಂಟಿ ಅನುಷ್ಠಾನ ಆಗೋದಿಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ 136 ಸೀಟ್ಗಳನ್ನು ಗೆದ್ಕೊಂಡು ಬಂದರೂ ಕೂಡ ಈ ಸರ್ಕಾರ 6 ತಿಂಗಳ ಉಳಿಯೋದಿಲ್ಲ ಅಂತ ಹೇಳಿದರು. ಜನರ ಭಾವನೆಗಳ ಜೊತೆ ಆಟ ಆಡುವಂಥ ಬಿ ಜೆ ಪಿಯವ್ರಿಗೆ ಬೇರೆ ಮಾತನಾಡಲಿಕ್ಕೆ ಏನೂ ಉಳಿದಿಲ್ಲ. ಸೊ ಸುಮ್ಮನೆ ಒಂದು ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಈ ರೀತಿಯಾದಂಥ ಹುಚ್ಚಾಟಗಳನ್ನು ಅವ್ರು ಮಾಡ್ತಾ ಇರ್ತಾರೆ. ಪತ್ರಿಕೆಯಲ್ಲಿ ತಾವು ಗಮನಿಸಿರ್ಬೋದು, ಬಿ.ಆರ್. ಪಾಟೀಲ್ ಅವರೊಂದು ಜಮೀರ್ ಖಾನ್ ಅವರ ಪಿ.ಎ ಜೊತೆ ಮಾತಾಡಿರೋದು ಆಡಿಯೋ ನಮ್ಮ ಸರ್ಕಾರದಲ್ಲೇ ಹೀಗೆ ಆಗ್ತಾ ಇದೆ ಹೇಳಲಿಕ್ಕೆ ಮುಜುಗರ ಆಗ್ತದೆ, ವಸತಿಗೋಸ್ಕರ ಹಣ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ದಾರೆ ಹಿರಿಯ ಸಚಿವರು. ನೋಡಿ, ಬಿ.ಆರ್. ಪಾಟೀಲರು ಹಿರಿಯ ಶಾಸಕರು. ನಾನು ನಿನ್ನೆ ರಾತ್ರಿ ಉಡುಪಿಗೆ ಬಂದಿದ್ದೀನಿ. ನಾನು ಅದು ಏನು ಬಂದಿದೆ ಅಂತ ನಾನೇನು ಗಮನಿಸಿಲ್ಲ. ಈಗ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ಎದುರುಗಡೆ ಉತ್ತರವನ್ನು ಕೊಡ್ತೀನಿ ಸನ್ನದ್ಧವಾಗಿದೆ. ಪೊಲಿಟಿಕಲ್ ಡೆವಲಪ್ಮೆಂಟ್ ನಿನ್ನೆ ಕ್ಯಾಬಿನೆಟ್ನಲ್ಲಿ ಇದರ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ. 5% ಏರಿಸಿದ್ದಾರೆ. ಯಾವುದು 5% ಅಲ್ಪಸಂಖ್ಯಾತರಿಗೆ ಏರಿಸಿದ ಬಗ್ಗೆ ಸಾಕಷ್ಟು ಆಕ್ಷೇಪ ಕೇಳಿ ಬರ್ತಾ ಇದೆ ಬಿಜೆಪಿಯವರು. ಬಟ್ ಅದು ಕೇಂದ್ರದ್ದು ಅಂತೇಳಿ ನಿಮ್ಮ ಕಡೆಯಿಂದ ಸಮರ್ಥನೆಯೂ ಬಂದಿದೆ. ಖಂಡಿತವಾಗ್ಲೂ ಅದು ಕೇಂದ್ರ ಸರ್ಕಾರದಿಂದ ಆಗಿರೋದು, ಅದು ನಮ್ಮದಲ್ಲ. ನಮ್ಮ ಕ್ಯಾಬಿನೆಟ್ನಲ್ಲಿ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ. ಆದರೂ ಕೇಂದ್ರ ಸರ್ಕಾರದಿಂದ ಏನೋ ಒಂದು ಆರ್ಡರ್ ಆಗಿ ಬಂದಿತ್ತು, ಅದನ್ನು ನಾವು ಪಾಲನೆ ಮಾಡಿದ್ದೀವಿ ಅಷ್ಟೇ. ಬಟ್ ರಾಜ್ಯ ನಾಯಕರು ಹೋರಾಟ ಮಾಡ್ತೇವೆ ಹೇಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡಿ, ಯಾವತ್ತಿದ್ರೂ ಬಿ ಜೆ ಪಿಯವರು ಮೊಸರಲ್ಲಿ ಕಲ್ಲನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ. ಅವ್ರಿಗೆ ರಾಜಕಾರಣ ಮಾಡಲಿಕ್ಕೆ ಬೇರೆ ವಿಚಾರಗಳು ಉಳಿದಿಲ್ಲ. ಮೊದಲು ಗ್ಯಾರಂಟಿಯನ್ನು ಟೀಕೆ ಮಾಡಿದರು, ಗ್ಯಾರಂಟಿ ಅನುಷ್ಠಾನ ಆಗೋದಿಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ 136 ಸೀಟ್ಗಳನ್ನು ಗೆದ್ಕೊಂಡು ಬಂದರೂ ಕೂಡ ಈ ಸರ್ಕಾರ 6 ತಿಂಗಳ ಉಳಿಯೋದಿಲ್ಲ ಅಂತ ಹೇಳಿದರು. ಜನರ ಭಾವನೆಗಳ ಜೊತೆ ಆಟ ಆಡುವಂಥ ಬಿ ಜೆ ಪಿಯವ್ರಿಗೆ ಬೇರೆ ಮಾತನಾಡಲಿಕ್ಕೆ ಏನೂ ಉಳಿದಿಲ್ಲ. ಸೊ ಸುಮ್ಮನೆ ಒಂದು ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಈ ರೀತಿಯಾದಂಥ ಹುಚ್ಚಾಟಗಳನ್ನು ಅವ್ರು ಮಾಡ್ತಾ ಇರ್ತಾರೆ. ಪತ್ರಿಕೆಯಲ್ಲಿ ತಾವು ಗಮನಿಸಿರ್ಬೋದು, ಬಿ.ಆರ್. ಪಾಟೀಲ್ ಅವರೊಂದು ಜಮೀರ್ ಖಾನ್ ಅವರ ಪಿ.ಎ ಜೊತೆ ಮಾತಾಡಿರೋದು ಆಡಿಯೋ ನಮ್ಮ ಸರ್ಕಾರದಲ್ಲೇ ಹೀಗೆ ಆಗ್ತಾ ಇದೆ ಹೇಳಲಿಕ್ಕೆ ಮುಜುಗರ ಆಗ್ತದೆ, ವಸತಿಗೋಸ್ಕರ ಹಣ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ದಾರೆ ಹಿರಿಯ ಸಚಿವರು. ನೋಡಿ, ಬಿ.ಆರ್. ಪಾಟೀಲರು ಹಿರಿಯ ಶಾಸಕರು. ನಾನು ನಿನ್ನೆ ರಾತ್ರಿ ಉಡುಪಿಗೆ ಬಂದಿದ್ದೀನಿ. ನಾನು ಅದು ಏನು ಬಂದಿದೆ ಅಂತ ನಾನೇನು ಗಮನಿಸಿಲ್ಲ. ಈಗ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ಎದುರುಗಡೆ ಉತ್ತರವನ್ನು ಕೊಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.